ನೋಡಿ, ಮೋದಿ ಸಂಪುಟ ಪುನರ್ರಚನೆಯಾಗ್ತಾ ಇದೆ. ಒಂದಷ್ಟು ಸಚಿವರುಗಳಿಗೆ ಕೋಕ್ ಕೊಡಲಾಗ್ತಾ ಇದೆ, ಒಂದಷ್ಟು ಹೊಸ ಮುಖಗಳಿಗೆ ಮಣೆ ಹಾಕಲಾಗ್ತಾ ಇದೆ. ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂತಹ ಮಾನದಂಡದ ಅಡಿಯಲ್ಲಿ. ಸೊ ಹಾಗಾಗಿ ಶೀಘ್ರದಲ್ಲೇ ಸಂಪುಟ ಪುನರ್ರಚನೆ ಆಗ್ತಾ ಇರೋದ್ರಿಂದ, ಅಂದರೆ ಜುಲೈ 3ನೇ ವಾರದ ಒಳಗಡೆ ಒಂದಷ್ಟು ಲೆಕ್ಕಾಚಾರಗಳನ್ನು ಕೂಡ ಹಾಕಲಾಗಿದೆ. ಚುನಾವಣಾ ಲೆಕ್ಕಾಚಾರ, ಸಂಪುಟ ಪುನರ್ರಚನೆ ಸಂಪೂರ್ಣವಾಗಿ ಅಂದರೆ ಮುಂದಿನ ವರ್ಷದ ವಿಧಾನಸಭಾ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಉತ್ತರ ಪ್ರದೇಶ, ಉತ್ತರಾಖಂಡ್, ಪಂಜಾಬ್ ರಾಜ್ಯಗಳಿಗೆ ಸಂಪುಟದಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮುಂದಿನ ವರ್ಷ ವಿಧಾನಸಭೆ ಚುನಾವಣೆ ಇರೋದ್ರಿಂದ ಈ ರಾಜ್ಯಗಳನ್ನು ಹೆಚ್ಚಿನದಾಗಿ ಕಾನ್ಸಂಟ್ರೇಷನ್ ಮಾಡಲಾಗ್ತಾ ಇದೆ. ಉತ್ತರ ಪ್ರದೇಶ ಇರಬಹುದು, ಉತ್ತರಾಖಂಡ್ ಇರಬಹುದು, ಪಂಜಾಬ್. ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ ಪಕ್ಷ ಸಾಧನೆ ಮಾಡಿದಂತಹ ಭರ್ಜರಿ ಜಯ. ಸೊ ಹಾಗಾಗಿ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗುತ್ತೆ. ತೃಣಮೂಲ ಕಾಂಗ್ರೆಸ್ನ 20 ಬಂಡಾಯ ಸಂಸದರು NDAಗೆ ಬೆಂಬಲ ಕೊಟ್ಟಿದ್ದರು. ಸೊ ಅದರಲ್ಲಿ ಕೆಲವರಿಗೆ ಸಚಿವ ಸ್ಥಾನ ಸಿಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲದರ ನಡುವೆ ಮೋದಿ ಸಂಪುಟದಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹೊಸ ಮುಖಗಳಿಗೆ ಮಣೆ ಹಾಕುವಂತಹ ಸಾಧ್ಯತೆ. ಅದರ ನಡುವೆ ಆಮ್ ಆದ್ಮಿ ಪಾರ್ಟಿ AAPಯನ್ನು ತೊರೆದು ಒಂದಷ್ಟು ಜನ BJPಗೆ ಸೇರಿದ್ದಾರೆ. ರಾಘವ್ ಚಡ್ಡಾ, ಅಶೋಕ್ ಮಿತ್ತಲ್, ಪಂಜಾಬ್ನ ತರುಣ್ ಚುಗ್, ಇವರುಗಳ ಹೆಸರುಗಳು ಬಹಳಷ್ಟು ಮುಂಚೂಣಿಯಲ್ಲಿರುವಂಥದ್ದು. ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಬಣದ 6 ಸಂಸದರು ಏಕನಾಥ್ ಶಿಂದೆ ಬಣಕ್ಕೆ ಸೇರ್ಪಡೆಯಾಗೋದ್ರ ಮುಖಾಂತರ ಮೈತ್ರಿಕೂಟದಲ್ಲಿ ಶಿವಸೇನೆಯ ಬಲ ಕೂಡ ಹೆಚ್ಚಾಗಿದೆ. ಹೀಗಾಗಿ DCM ಏಕನಾಥ್ ಶಿಂದೆ ಪುತ್ರ ಶ್ರೀಕಾಂತ್ ಶಿಂದೆ ಅವರಿಗೂ ಕೂಡ ಒಕ್ಕೂಟ ಸರ್ಕಾರದಲ್ಲಿ ಸ್ಥಾನ ಸಿಗುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹಾಗಾದರೆ ಸಂಪುಟದಿಂದ ಹೊರ ಹೋಗುವವರು, ಅದರ ಜೊತೆಗೆ ಈಗಾಗಲೇ ರಾಜೀನಾಮೆಯನ್ನು ನೀಡಿದವರು, ಜಾರ್ಜ್ ಕುರಿಯನ್ ಅಲ್ಪಸಂಖ್ಯಾತ ಮೀನುಗಾರಿಕೆ ಮತ್ತು ಪಶುಸಂಗೋಪನಾ ಖಾತೆ ರಾಜ್ಯ ಸಚಿವ, ಅದರ ಜೊತೆಗೆ ರಾಜ್ಯಸಭಾ ಅವಧಿ ಮುಗಿದಿದ್ದರಿಂದ ಈಗಾಗಲೇ ರಾಜೀನಾಮೆ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ರಣವೀತ್ ಸಿಂಗ್ ರೈಲ್ವೆ ಮತ್ತು ಆಹಾರ ಸಂಸ್ಕರಣಾ ಖಾತೆ ರಾಜ್ಯ ಸಚಿವ, ಇವರ ರಾಜ್ಯಸಭಾ ಸದಸ್ಯತ್ವ ಕೂಡ ಮುಗಿದಿದೆ. ಮುಂಬರುವ ಪಂಜಾಬ್ ಚುನಾವಣೆಯ ಉಸ್ತುವಾರಿ ನೋಡಿಕೊಳ್ಳೋದಕ್ಕೆ ಸಚಿವ ಸ್ಥಾನದಿಂದ ಕೆಳಗಿಳಿಸುವ ಸಾಧ್ಯತೆಗಳು ಕೂಡ ಇದೆ. ಅದೆಲ್ಲದರ ನಡುವೆ ಹರ್ಷ ಮಲ್ಹೋತ್ರಾ ರಸ್ತೆ ಸಾರಿಗೆ ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಖಾತೆಯ ರಾಜ್ಯ ಸಚಿವ ಇತ್ತೀಚೆಗೆ ದೆಹಲಿ BJP ಅಧ್ಯಕ್ಷರಾಗಿ ನೇಮಕಗೊಂಡರು. ಯಾಕಂದರೆ BJPಯಲ್ಲಿ ಒಂದು ಅಜೆಂಡಾ, ಒಬ್ಬರಿಗೆ ಒಂದೇ ಹುದ್ದೆ, ಈ ನಿಯಮದ ಅಡಿಯಲ್ಲಿ ಸಚಿವ ಸ್ಥಾನ ತ್ಯಜಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಪಂಕಜ್ ಚೌಧರಿ ಹಣಕಾಸು ಖಾತೆ ರಾಜ್ಯ ಸಚಿವ, ಇವರು ಉತ್ತರ ಪ್ರದೇಶದ BJP ಅಧ್ಯಕ್ಷರಾಗಿರೋದ್ರಿಂದ ಇವರು ಸಚಿವ ಸ್ಥಾನದಿಂದ ಹೊರಬರುವ ಸಾಧ್ಯತೆಗಳು ಕೂಡ ಇದೆ. ಹರ್ದೀಪ್ ಸಿಂಗ್ ಪುರಿ ಪೆಟ್ರೋಲಿಯಂ ಸಚಿವ, ನವೆಂಬರ್ನಲ್ಲಿ ಇವರ ರಾಜ್ಯಸಭಾ ಅವಧಿ ಮುಗಿಯುತ್ತೆ. ಸಂಪುಟದಿಂದ ಕೋಕ್ ಅಥವಾ ಬೇರೆ ಜವಾಬ್ದಾರಿ ಕೊಡುವ ಸಾಧ್ಯತೆಗಳು ಕೂಡ ಇದೆ. BL ವರ್ಮಾ ರಾಜ್ಯಸಭಾ ಅವಧಿ ನವೆಂಬರಲ್ಲಿ ಮುಕ್ತಾಯ ಆಗುತ್ತೆ. ಸೊ ಇವರನ್ನೂ ಕೂಡ ಸಂಪುಟದಿಂದ ಹೊರಹೋಗುವ ಸಾಧ್ಯತೆ ಇದೆ. ಮನೋಹರ್ ಲಾಲ್ ಖಟ್ಟರ್ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವ, ಇವರನ್ನೂ ಕೂಡ ಸಂಪುಟದಿಂದ ಕೈ ಬಿಡುವ ಅಥವಾ ಖಾತೆ ಬದಲಾಯಿಸುವ ಚರ್ಚೆಗಳು ಕೂಡ ಆಗ್ತಾ ಇದೆ. ಇದೆಲ್ಲದರ ನಡುವೆ ಸಂಪುಟಕ್ಕೆ ಹೊಸದಾಗಿ ಸೇರ್ಪಡೆಯಾಗುವಂತಹ ಸಂಭವನೀಯರು, ಒಂದು ಆಮ್ ಆದ್ಮಿ ಪಾರ್ಟಿ AAPಯನ್ನು ತೊರೆದು ಇತ್ತೀಚೆಗೆ BJP ಸೇರಿರುವಂತಹ ಯುವ ನಾಯಕ ರಾಘವ್ ಚಡ್ಡಾ, ಅಶೋಕ್ ಮಿತ್ತಲ್, AAP ತೊರೆದು BJP ಸೇರಿರೋ ಮತ್ತೋರ್ವ ಮಾಜಿ ರಾಜ್ಯಸಭಾ ಸದಸ್ಯ ತರುಣ್ ಚುಗ್, ಪಂಜಾಬ್ ಮೂಲದ ಹಿರಿಯ BJP ಸಂಘಟನಾ ನಾಯಕ ಶ್ರೀಕಾಂತ್ ಶಿಂದೆ, ಮಹಾರಾಷ್ಟ್ರ DCM ಏಕನಾಥ್ ಶಿಂದೆ ಅವರ ಪುತ್ರ, ಶಿವಸೇನೆ ಶಿಂದೆ ಬಣದಿಂದ ಮೈತ್ರಿಕೂಟದ ಕೋಟಾದಡಿ ಅವಕಾಶ, ಶಕ್ತಿಕಾಂತ್ ದಾಸ್ ಮಾಜಿ RBI ಗವರ್ನರ್ ಹಾಗೆ ಪ್ರಸ್ತುತ ಪ್ರಧಾನಿಯವರ ಪ್ರಧಾನ ಕಾರ್ಯದರ್ಶಿ ಎರಡೂ ಆಗಿರುವ ಅವರನ್ನು ನೇರವಾಗಿ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ ಅಂತಲೂ ಕೇಳಿಬರ್ತಾ ಇದೆ. ಪಶ್ಚಿಮ ಬಂಗಾಳದಿಂದ NDAಗೆ ಬೆಂಬಲ ಸೂಚಿಸಿರುವಂಥ 20 ಮಂದಿ ತೃಣಮೂಲ ಕಾಂಗ್ರೆಸ್ನ ಬಂಡಾಯ ಸಂಸದರ ಪೈಕಿ ಕೆಲವರಿಗೆ ಅವಕಾಶ ಸಿಗುವ ಸಾಧ್ಯತೆಗಳು ಕೂಡ ಇದೆ. ಇದರ ಜೊತೆಗೆ ಉತ್ತರ ಪ್ರದೇಶ ಹಾಗೆ ಉತ್ತರಾಖಂಡ ರಾಜ್ಯಗಳ ಕೆಲವು ಹೊಸ ಮುಖಗಳಿಗೂ ಕೂಡ ಅವಕಾಶ ಸಿಗುವ ಸಾಧ್ಯತೆಗಳು ಕೂಡ ಇದೆ. ಖಾತೆಗಳನ್ನು ಒಂದಷ್ಟು ಜನರಿಗೆ ಅದಲು ಬದಲು ಮಾಡುವ ಸಾಧ್ಯತೆಗಳು ಕೂಡ ಇದೆ. ನಿರ್ಮಲಾ ಸೀತಾರಾಮನ್ ಅವರು ಪ್ರಸ್ತುತ ಹಣಕಾಸು ಸಚಿವೆಯಾಗಿದ್ದಾರೆ. ಆ ಹುದ್ದೆಯಿಂದ ಬದಲಾವಣೆ ಮಾಡಿ ಶಿಕ್ಷಣ ಸಚಿವಾಲಯದ ಹೊಣೆ ನೀಡುವ ಬಗ್ಗೆನೂ ಕೂಡ ಗಂಭೀರವಾದಂತಹ ಚರ್ಚೆಗಳು ಕೂಡ ಕೇಳಿಬರ್ತಾ ಇದೆ. ಶಕ್ತಿಕಾಂತ್ ದಾಸ್ ಸಂಪುಟಕ್ಕೆ ಹೊಸದಾಗಿ ಸೇರ್ಪಡೆಯಾಗಿ ಅವರನ್ನು ನೇರವಾಗಿ ಹಣಕಾಸು ಸಚಿವರಾಗಿ ಅಧಿಕಾರ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ.
ಧರ್ಮೇಂದ್ರ ಪ್ರಧಾನ್ ಪ್ರಸ್ತುತ ಶಿಕ್ಷಣ ಸಚಿವರು. ನೀಟು ಮತ್ತು ಈ CBSE ಪರೀಕ್ಷಾ ವಿವಾದಗಳು ಏನು ಕೇಳಿಬರ್ತಾ ಇದೆ, ಶಿಕ್ಷಣ ಖಾತೆಯನ್ನು ಹಿಂಪಡೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ನೋಡೋಣ, ಜುಲೈ 3ನೇ ವಾರದ ಒಳಗಡೆ ಇದೆಲ್ಲದಕ್ಕೂ ಕೂಡ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಧನ್ಯವಾದ.